ಎಂಇಎಸ್ ಸಂಘಟನೆಯು ಭಾಷಾ ವಿವಾದ ಎಬ್ಬಿಸಿ ಸೌಹಾರ್ದತೆ ಕೆಡಿಸಲು ಯತ್ನಿಸುತ್ತಿದ್ದು, ಅವರ ಮುಂಬರುವ ರ್ಯಾಲಿ ಮತ್ತು ಸಭೆಗಳಿಗೆ ಪೊಲೀಸರು ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ, ಶಿವರಾಮೇಗೌಡ ಬನ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತು ಕರ್ವೆ ಮುಖಂಡರು ಇಂದು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಮಹತ್ವದ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯವರು ನಡೆಸುತ್ತಿರುವ ಸಭೆಗಳಿಗೆ ಪೊಲೀಸರು ಅನುಮತಿ ನೀಡುತ್ತಿರುವುದು ಸರಿಯಲ್ಲ ಎಂದು ಕರ್ವೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಮುಂಬರುವ ಜೂನ್ 22 ಹಾಗೂ 27ನೇ ತಾರೀಕಿನಂದು ಎಂಇಎಸ್ ಹಮ್ಮಿಕೊಂಡಿರುವ ರ್ಯಾಲಿ ಮತ್ತು ಕಾರ್ಯಕ್ರಮಗಳಿಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಎಂದು ಪೊಲೀಸ್ ಕಮಿಷನರ್ಗೆ ಸಲ್ಲಿಸಿದ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಒಂದು ವೇಳೆ ನಿಯಮ ಮೀರಿ ಎಂಇಎಸ್ ನಾಯಕರಿಗೆ ಅನುಮತಿ ನೀಡಿದ್ದೇ ಆದಲ್ಲಿ ಅವರು ಕಾರ್ಯಕ್ರಮ ನಡೆಸುವ ಜಾಗದಲ್ಲಿ ಕರ್ವೆ ವತಿಯಿಂದಲೂ ಬೃಹತ್ ಮಟ್ಟದ ಹೋರಾಟ ನಡೆಸಿ ಮಸಿ ಬಳಿಯುವ ಕೆಲಸವನ್ನ ಮಾಡಬೇಕಾಗುತ್ತದೆ ಎಂದು ಕರ್ವೆ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಇದೇ ವೇಳೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದೆ. ಬೆಳಗಾವಿಯ ನಾಡದ್ರೋಹಿ ಎಂಇಎಸ್ನವರು ಮತ್ತು ಬಾಲ ಬೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಲ್ಲಿ ಗಲ್ಲಿ ಒಂದು ಜಾತ್ರೆಯನ್ನು ಮಾಡುವಂಥ ಮುಖಾಂತರ ಆ ರೀತಿ ಎಂಇಎಸ್ನವರು ಭಾಳ ಜೋರಾಗಿ ನಡೆದಿದೆ. ನಾವು ನೋಡ್ಕೊತ ಒಂದು ವಾರದಿಂದ ನೋಡ್ತಾ ಇದ್ದೀವಿ. ಬೆಳಗಾವಿ ಪೊಲೀಸ್ ಕಮಿಷನರಿಂದ ಹಿಡ್ಕೊಂಡು ಯಾರ್ಯಾರಿಂದ ಪರ್ಮಿಷನನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟಿಂದ ಇವತ್ತೇ ಪೊಲೀಸ್ ಕಮಿಷನರ್ಗೆ ನಾವು ಮನವಿ ಕೂಡ ಸಲ್ಲಿಸಿದ್ದೀವಿ. ಯಾವುದೂ ಕಾರಣಕ್ಕೆ ಅವರಿಗೆ 27ನೇ ತಾರೀಕಿಗೆ ಅನುಮತಿಯನ್ನು ನೀಡಬಾರ್ದು ಅಂತೇಳಿ ಅದೇನು ಪತ್ರವನ್ನು ಕೊಡ್ತಾ ಇದ್ದಾರಲ್ಲ, ಅವರು ಹೋಗೋಗಿ ಮಾರ್ಕೆಟ್ನಲ್ಲಿ ಆ ಪತ್ರವನ್ನು ಕೊಡೋದಕ್ಕೆ ಯಾರು ಪೊಲೀಸ್ ಅವರು ಪರ್ಮಿಷನನ್ನು ಕೊಟ್ಟಿದ್ದಾರೆ ಅಂತೇಳಿ ಪೊಲೀಸ್ ಕಮಿಷನರ್ ಅವರಿಗೆ ನಾವು ತಿಳಿಸಿದ್ದೀವಿ. ಅವರು ನಮಗೂ ಗೊತ್ತಿಲ್ಲ, ಅದನ್ನು ಕೊಟ್ಟಿದ್ದಕ್ಕೆ ಅವರೆಲ್ಲ ಜಾತ್ರೆ ಅಂತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೀವಿ. ಅವ್ರನ್ನೆಲ್ಲರನ್ನು ಬಗ್ಸುವಂಥ ಕೆಲಸ ಪೊಲೀಸ್ ಕಮಿಷನರ್ ಅವರು ಮಾಡಬೇಕಾಗಿತ್ತು. ಈಗ 22ನೇ ತಾರೀಕಿಗೆ ಅವರು ಏನೋ ಅನುಮತಿಯನ್ನು ಕೊಟ್ಟರು ಕೂಡ ಬೆಳಗಾವಿ ಎಲ್ಲ ಕನ್ನಡ ಪರ ಸಂಘಟನೆಯ ಒಕ್ಕೂಟದ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಹಾಕ್ಕೋಬೇಕಾಗಿದೆ. ಅವು ಯಾವ ಜಾಗದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರ ಅದೇ ಜಾಗದಲ್ಲಿ ನಾವು ಎಲ್ಲರೂ ಕೂಡ ಹೋಗುವಂಥ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈ ಬರೋ ಸೋಮವಾರ 27ನೇ ತಾರೀಕಿಗೆ ಯಾವ ಜಾಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು ನಮಗೂ ಗೊತ್ತಾಗಿದೆ. ಅವರು ರ್ಯಾಲಿ ಮಾಡೋದು ಅದನ್ನೇ ಬೇಡ, ಒಳ್ಳೊಳ್ಳೆ ಅವರು ರ್ಯಾಲಿ ಮಾಡ್ತಾರ, ಆಮೇಲೆ ಪೊಲೀಸ್ ಕಮಿಷನರ್ ಅವರು ಅವ್ರಿಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳೋದು ನಮಗೆ ಆ ರೀತಿ ಬೇಡ ಆಗಿದೆ. ಒಂದು ವೇಳೆ ಮಾಡಿದರೂ ಕೂಡ ನಮ್ಮ ಸಂಘಟನೆಯಿಂದ ಮಾತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನದಿಂದ ಎಲ್ಲರಿಗೂ ಮಸಿ ಬಡಿಯುವಂಥ ಕೆಲಸವನ್ನು ನಾವು ಮಾಡಬೇಕಾಗಿತ್ತು ಅಂತ ಈ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತು ಬೆಳಗಾವಿ ಪೊಲೀಸ್ ಕಮಿಷನರ್ ಅವರಿಗೆ ಬೆಳಗಾವಿ ಜಿಲ್ಲೆಯ ಕನ್ನಡ ಪರ ಸಂಘಟನೆಗಳ ಮುಖಂಡರು ಭೇಟಿಯಾಗಿ ಅವರಿಗೆ ಒಂದು ಮನವರಿಕೆಯನ್ನು ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ, ಏನು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ನಗರದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಭಾಷಾ ಬಾಂಧವ್ಯಕ್ಕೆ ಒಂದು ಹುಳಿ ಹಿಂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವಕಾಶ ಮಾಡಿಕೊಡಬಾರ್ದು. ಇಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಅನ್ಯೋನ್ಯತೆಯಿಂದ ಇರಬೇಕಾದ್ರೆ ಮತ್ತೆ ಭಾಷೆಯ ಒಂದು ವಿವಾದವನ್ನು ಎಬ್ಬಿಸಿ ಮತ್ತೆ ನಮ್ಮ ನಡುವೆ ಜಗಳ ತಂದಿರುವಂಥ ಕೆಲಸವನ್ನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರು ಮಾಡ್ತಾ ಇದ್ದಾರೆ. 22ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ದೊಡ್ಡ ಒಂದು ಜಾಥಾವನ್ನು ಮಾಡಬೇಕು, ರ್ಯಾಲಿಯನ್ನು ಮಾಡಬೇಕಂತೇಳಿ ಮನೆ ಮನೆಗೆ ಹೋಗಿ ಕರಪತ್ರಗಳನ್ನು ಹಂಚಿ ಆ ಮರಾಠಿ ಭಾಷಿಕರನ್ನು ಕನ್ನಡಿಗರ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ನಾವು ಎಲ್ಲ ಕನ್ನಡ ಸಂಘಟನೆಗಳ ಪರವಾಗಿ ತೀವ್ರವಾಗಿ ಖಂಡಿಸ್ತೀವಿ. ನೀವು ಅಂಥ ಪ್ರಚೋದನೆ ನೀಡೋದನ್ನು ಹೊರತುಪಡಿಸಿ ಏನು ಕರ್ನಾಟಕ ಸರ್ಕಾರದ ಆದೇಶ ಇದೆ, ನಾವು ಕನ್ನಡದ ಒಂದು ಧೋರಣೆಯನ್ನು ಖಂಡಿಸಿ ಅಂತ ಹೇಳ್ತಾರೆ ಅವರು. ಕರ್ನಾಟಕ ಸರ್ಕಾರ ಆದೇಶವನ್ನು ಮಾಡಿದ್ದು ಮೊದಲು ಕನ್ನಡದಲ್ಲಿ ಹಾಕ್ರಿ, ನಂತರ ನಿಮ್ಮ ಭಾಷೆಯನ್ನು ಯಾವುದೇ ಭಾಷೆಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿರೋದು. 60-40ರಷ್ಟು 60 ಭಾಗ ಕನ್ನಡದಷ್ಟು ಇರಬೇಕು ಮತ್ತು 40ರಷ್ಟು ಭಾಗ ಯಾವುದೇ ಭಾಷೆಯಲ್ಲಿ ನೀವು ಅಳವಡಿಸ್ಕೊಡ್ರಿ ಅಂತೇಳಿ ಕರ್ನಾಟಕ ಸರ್ಕಾರದ ಸ್ಪಷ್ಟ ಒಂದು ಅಧಿಸೂಚನೆ ಇರೋದ್ರಿಂದ ಮರಾಠಿ ಭಾಷೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಕನ್ನಡವನ್ನು ಹೊರತುಪಡಿಸಿ ಮರಾಠಿ ಭಾಷೆಯನ್ನು ಮತ್ತು ಆಂಗ್ಲ ಭಾಷೆಯನ್ನು ಹಾಕೋದಕ್ಕೆ ನಮ್ಮ ತಕರಾರಿದೆ. ಅದಕ್ಕಾಗಿ ನಾವು ಮಹಾನಗರ ಪಾಲಿಕೆಗೆ, ಜಿಲ್ಲಾಡಳಿತಕ್ಕೆ ಮತ್ತು ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶನದಂತೆ ಒಂದು ಭಾಷಾ ವಿಧೇಯಕದ ನಿಯಮಾನುಸಾರ 60ರಷ್ಟು ಕನ್ನಡವನ್ನು ಬಳಕೆ ಮಾಡಬೇಕು, 40ರಷ್ಟನ್ನು ಬೇರೆ ಅವರ ಸ್ಥಳೀಯ ಭಾಷೆಯನ್ನು ಬಳಕೆ ಮಾಡ್ಕೋಬೇಕಂತ ಕಾನೂನು ಇರಬೇಕಾದ್ರೂ ಕೂಡ ವಿನಾಕಾರಣವಾಗಿ ಮರಾಠಿ ಭಾಷಿಕರನ್ನು ಎತ್ತಿ ಕಟ್ಟಿ ಮರಾಠಿ ಭಾಷೆಯನ್ನು ನಮಗೆ ಹಾಕ್ಲಿಕ್ಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ದ್ವಂದ್ವ ನೀತಿಯನ್ನು
ಮತ್ತು ಪ್ರಚೋದನೆ ಮರಾಠಿ ಭಾಷಿಕರಿಗಿನ್ನ ಕೊಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ, ಅದನ್ನು ವಿರೋಧಿಸ್ತಾ ಇದ್ದೀವಿ. ಅದಕ್ಕಾಗಿ ಇಂಥ ನೀತಿಯನ್ನು ಖಂಡಿಸಿ ರ್ಯಾಲಿ ಮಾಡೋದನ್ನ ನಾವು ಖಂಡಿಸಿ ಮಹಾನಗರ ಒಂದು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ಕೊಂಡಿದ್ದೀವಿ, ಆ ರ್ಯಾಲಿಗೆ ಅನುಮತಿಯನ್ನು ಕೊಡಬಾರ್ದು ಅಂತೇಳಿ. ಬೆಳಗಾವಿಯಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಸದ್ಯ ಅನ್ಯೋನ್ಯತೆಯಿಂದ ಬಾಳುತ್ತಿದ್ದು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರು ಮತ್ತೆ ಭಾಷೆಯ ವಿವಾದವನ್ನ ಎಬ್ಬಿಸಿ ಜನರ ನಡುವೆ ಜಗಳ ತಂದಿಡುವ ಪ್ರಚೋದನಕಾರಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಖರ್ವೆ ಮುಖಂಡ ಮಹಾದೇವ್ ತಳವಾರ್ ಆರೋಪಿಸಿದ್ದಾರೆ. ಕರ್ನಾಟಕ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯವಾಗಿದ್ದು, ಇನ್ನುಳಿದ 40% ಭಾಗದಲ್ಲಿ ಮರಾಠಿ ಸೇರಿದಂತೆ ಯಾವುದೇ ಸ್ಥಳೀಯ ಭಾಷೆ ಬಳಸಲು ಮುಕ್ತ ಅವಕಾಶವಿದೆ. ಆದರೂ ಎಂಇಎಸ್ ನಾಯಕರು ಮರಾಠಿ ಭಾಷಿಕರನ್ನ ಕನ್ನಡಿಗರ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಾರೆ ಎಂದು ಖಂಡಿಸಿರುವ ಖರ್ವೆ, ಚಿತ್ರ 1 ಜಿಪಿಜಿಯಲ್ಲಿರುವಂತೆ ಗಡಿ ಭಾಗದಲ್ಲಿ ಮರಾಠಿಗರಿಗೆ ಸಾಕಷ್ಟು ಸೌಲಭ್ಯಗಳಿದ್ದರೂ ಎಂಇಎಸ್ ಮೆರವಣಿಗೆಗೆ ಮುಂದಾಗುತ್ತಿರುವುದನ್ನು ತಡೆಯಬೇಕೆಂದು ಪೊಲೀಸರನ್ನ ಒತ್ತಾಯಿಸಿದ. ಬೈಟ್ ಈ ವೇಳೆ ಬಲರಾಮ್ ಮಾಸೇನಟ್ಟಿ, ಬಾಳಪ್ಪ ಗುಡಿಗೆನಟ್ಟಿ, ಮಲ್ಲಪ್ಪ ಗುಡಿಗೆನಟ್ಟಿ, ಈಶ್ವರಲಿಂಗ ಪಾಟೀಲ್ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ದರು. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. "100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.